ಸೊ ಫೈನಲಿ ನನ್ನ ಬರ್ಡೇ ಪ್ರಯುಕ್ತ ನನ್ನ ವೈಫ್ ನನಗೆ ಗೊತ್ತಿಲ್ಲಂಗೆ ಸೀಕ್ರೆಟಾಗಿ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ರೆಸಾರ್ಟ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ರೆಸಾರ್ಟ್ ಫೀಲ್ ಹೇಗಿರುತ್ತೆ ನೋಡೋಣ. ನಾವು ಬೆಳಗ್ಗೆನೇ ಇದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಟಿಫನ್ ಮಾಡಿಕೊಂಡು ಸೀದಾ ಹೊರಟಿದ್ದೇನೆ ಸಕಲೇಶ್ಪುರದ ಕಡೆಗೆ. ನಾವು ನಮ್ಮ ಮಗಳು ಫೇಸ್ನ ಇನ್ನೂ ರಿವೀಲ್ ಮಾಡ್ದಲೇ ಇರೋ ಕಾರಣ ನಮ್ಮ ಮಗಳು ಫೇಸ್ ಮೇಲೆ ಬ್ಲರ್ ಆಗಿದೆ. ಸೊ ಯಾರು ಏನೋ ಅನ್ಕೋಬೇಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮಗಳು ಫೇಸ್ನ ನಾವು ರಿವೀಲ್ ಮಾಡ್ತೀವಿ. ನನ್ನ ಮಗಳ ಜೊತೆ ಇದೇ ಫಸ್ಟ್ ಟೈಮ್ ಔಟ್ಸೈಡ್ ಹೋಗ್ತಾ ಇರೋದು. ನಾನು ಡ್ರೈವ್ ಮಾಡ್ತಾ ಇದ್ರೆ ಅಮ್ಮ ಮಗಳು ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸಾಂಗ್ ಕೇಳ್ತಾ ಕೇಳ್ತಾ ನನ್ನ ಮಗಳು ಹಾಗೆ ನಿದ್ದೆಗೆ ಜಾರ್ತಾ ಇದ್ಲು, ಆದ್ರೆ ನಿದ್ದೆ ಮಾಡ್ತಾ ಇರ್ಲಿಲ್ಲ. ಔಟ್ ಸೈಡ್ ನೇಚರ್ ನೋಡ್ಕೊಂಡಿದ್ಲು. ಮಾತಾಡ್ತಾ ಡ್ರೈವಿಂಗ್ ಮಾಡಿದ್ದೆ ಗೊತ್ತಾಗಿಲ್ಲ. ಆಲ್ರೆಡಿ ಸಕಲೇಶ್ಪುರ ರೀಚ್ ಆಗಿದ್ದೀವಿ. ಬನ್ನಿ ನೆಕ್ಸ್ಟ್ ರೆಸಾರ್ಟ್ ಹೇಗಿರುತ್ತೆ ಅಂತ ನೋಡ್ತೀವಿ. ನಾವು ಸಕಲೇಶ್ಪುರ ಬಿಟ್ಟು ರೆಸಾರ್ಟ್ನ ದಾರಿಲಿ ಮುಂದೆ ಹೋಗ್ಬೇಕಾದ್ರೆ ಬಲಗಡೆ ಒಂದು ಚಿಕ್ಕ ಕೆರೆಯಲ್ಲಿ ನಮಗೆ ಕಂಡಿದ್ದೆ ಕಮಲದ ಹೂಗಳು. ಕಮಲದ ಹೂ ಕಲರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಆ ಜಾಗದಲ್ರ ಮನೆ ನೋಡ್ತಾ ಇದ್ರೆ ಇದು ಯಾವುದೋ ಮೂವಿ, ದೆವ್ವದ ಮೂವಿಲಿ ಒಂದು ಮನೆ ಐತೆ, ಅದೇ ತರ ಫೀಲ್ ಆಗ್ತಾ ಐತೆ ಗಾಯ್ಸ್. ಭಯ ಆಗ್ತಾ ಐತೆ ನೋಡ್ತಾ ಇದ್ರೆ. ಚಿಟ್ಟೂರಲ್ಲಿ ಕಾರ್ ಹತ್ತಿದ್ದು ಎಲ್ಲ ನಿಲ್ಲಿಸ್ದಂಗೆ ಸೀದಾ ರೆಸಾರ್ಟ್ ಹತ್ರ ನಿಲ್ಲಿಸ್ಬೇಕು ಅನ್ಕೊಂಡು ಸೀದಾ ಬಂದಿದೀವಿ. ಏನ್ ರೆಸಾರ್ಟ್ ಹತ್ರ ಇದೀವಿ. ಒಳಗಡೆ ಹೇಗಿದೆ ನೋಡೋಣ. ನಾವಿದನ್ನೇ ನಾವು ಬುಕ್ ಮಾಡಿರೋ ಹ್ಯಾಂಗ್ಸೋರ್ ರೆಸಾರ್ಟ್ ಅನ್ಕೊಂಡ್ವಿ, ಬಟ್ ಇದಲ್ಲ. ಇಲ್ಲೇ 220 ಮೀಟರ್ಸ್ ಈ ಕಡೆ ಇದೆ, ಸ್ವಲ್ಪ ಮಿಸ್ ಆಗಿದೆ ಅಷ್ಟೇ. ಈಗ 2 ರೋಡ್ ಇದೆ, ಒಂದು ಮಣ್ ರೋಡು, ಒಂದು ಜಲ್ಲಿ ರೋಡು. ನಾನು ಆಕ್ಚುಲಿ ಜಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೆ, ಕರೆಕ್ಟ್ ಆಗಿತ್ತು. ಇವ್ರು ಮಣ್ ರೋಡಲ್ಲಿ ಹೋಗೋಣ ಅಂದ್ರು. ಆ ಮಣ್ ರೋಡಲ್ಲಿ ಬಂದಿದ್ದೆ, ಇದಕ್ಕೆ ಎಫೆಕ್ಟ್ ಆಯ್ತು ಅಷ್ಟೇ. ನೋಡಿ ನಾವು ಆಕ್ಚುಲಿ ಜಲ್ಲಿ ರೋಡಲ್ಲಿ ಹೋಗ್ಬೇಕು, ಮಿಸ್ ಆಗಿ ಈ ಕಡೆ ಈ ಮಣ್ ರೋಡಲ್ಲಿ ಹೋಗಿದ್ವಿ. ನಮ್ಮ ಬೇಬಿ ಅಂತೂ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು ಅಂದ್ಬಿಟ್ಟು ಸೈಲೆಂಟ್ ಆಗಿ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಕೂತಿದ್ದಾಳೆ. ಪಾಪ ಹೆಂಗೋ ಸದ್ಯ ಇವತ್ತು ಹಠ ಮಾಡ್ತಾ ಇಲ್ಲ, ಅದೊಂದು ಖುಷಿ. ರೋಡ್ ನೋಡಿದ್ರೆ ಭಯ ಆಗ್ತಿದೆ. ಕುಳ್ಳಿ ಬಾ ಡ್ರೈವ್ ಮಾಡು. ಬಾ ಕುಳ್ಳಿ, ಕಾರ್ ಡ್ರೈವ್ ಮಾಡ್ತೀನಿ ಅಂತಿರ್ತೀಯಲ್ಲ, ಡ್ರೈವ್ ಮಾಡಿ ಬಾ, ಕೊಡ್ತೀನಿ ಇಲ್ಲಿ. ಇಲ್ಲಿ ನಾನು ಬಂದಿನ ಕಾರ್ ನಿಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇವ್ರಾಗ್ಲೇ ಕೆಳಗಡೆ ಇಳಿದು ಅಮ್ಮ ಮಗಳು ಸುತ್ತಲೂ ನೋಡ್ತಾ ಇದ್ದಾರೆ. ಲಗೇಜ್ ಎಲ್ಲ ಎತ್ಕೊಂಡು ಚೆಕ್ಇನ್ ಆಗೋಕೆ ಹೋಗ್ತಾ ಇದ್ದೀವಿ. ಸೊ ಚೆಕ್ಇನ್ ಆದ್ಮೇಲೆ ತೋರಿಸ್ತೀನಿ ಒಳಗಡೆ ಎಲ್ಲ ಹೇಗಿದೆ ಅಂತ. ಡುಡು ಎಷ್ಟು ಎಕ್ಸೈಟ್ ಆಗಿದ್ಯಾ? ವೆರಿ ಮಚ್. ಜಸ್ಟ್ ಅಡ್ವಾನ್ಸ್ ಮಾಡಿ ಬುಕ್ ಮಾಡಿದ್ರಂತೆ, ಇಲ್ಲಿಗೆ ಬಂದಮೇಲೆ ಫುಲ್ ಪೇಮೆಂಟ್ನ ಕ್ಲಿಯರ್ ಮಾಡಿದ್ರು. ಸೊ ಚೆಕ್ಇನ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಲಗೇಜ್ ಎಲ್ಲ ಎತ್ಕೊಂಡು. ನಮ್ಮ ಮೇಡಮ್ ಅವರು ಹಿಂದೆ ಬರ್ತಾ ಇದ್ದಾರೆ. ಇವ್ರದ್ದೇ ರೆಸಾರ್ಟು, ಸರ್ಚಿಂಗು, ಬುಕ್ಕಿಂಗ್ಸು ಎಲ್ಲ ಇವ್ರದ್ದೇ. ನನಗೆ ಗೊತ್ತೇ ಇಲ್ಲ, ಸರ್ಪ್ರೈಸ್ ಆಗಿ ಬುಕ್ ಮಾಡ್ಕೊಂಡು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೂಮ್ ಔಟ್ ಸೈಡು ಗಾರ್ಡನ್ ಏರಿಯಾ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಗ್ರೀನರಿ ಇದ್ದರೆ. ದಿಸ್ ಇಸ್ ದ ರೂಮ್. ನಾವಿವತ್ತು ಸಕಲೇಶ್ಪುರದಲ್ಲಿ ಹಾಂಗ್ಸು ರೆಸಾರ್ಟಲ್ಲಿ ಬುಕ್ ಮಾಡಿರೋ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದೆ ನೋಡಿ ಫುಲ್ ರೂಮ್. ಈ ಕಡೆ TV ಇದೆ, ಕೆಟಲ್ ಇಟ್ಟಿದ್ದಾರೆ. ಸೊ ಕಾಫಿ ಏನಾದ್ರು ಮಾಡ್ಕೊಳೋದಾದರೆ, ಆಮೇಲೆ ಕಾಫಿ ಮಾಡ್ಕೊಳೋದಾದರೆ ಕಾಫಿಗೆ ಅಂತ ಕಾಫಿ ಪೌಡರು, ಶುಗರು ಪ್ರತಿಯೊಂದು ಇಟ್ಟಿದ್ದಾರೆ. ಕೆಟಲ್ ಸಮೇತ ಇಟ್ಟಿದ್ದಾರೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಮತ್ತು ನಿಮಗೆ ಇಲ್ಲಿ ಫ್ಯಾನು ಇದೆ, ಜೊತೆಗೆ AC ಕೂಡ ಇದೆ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇನ್ನು ಕೂರೋದಕ್ಕೆ ಅಂತ 2 ಚೇರ್ ಇದೆ. ಅದು ಬಿಟ್ಟರೆ ಫ್ರೆಶ್ ಅಪ್ ಆಗಿದ್ರೆ ಅಂತ ಟವಲ್ ಕೊಟ್ಟಿದ್ದಾರೆ. ಅದು ಇನ್ನು ಬಟ್ಟೆಗಳನ್ನ ಇಟ್ಕೊಂಡಿದ್ದಕ್ಕೆ ಅಂತ ಒಂದು ಕಬೋರ್ಡ್ ಸಮೇತ ಇದೆ. ಅದರೊಳಗಡೆ ನಾವು ಬ್ಯಾಗು, ಬಾಕ್ಸ್, ಬಟ್ಟೆಗಳನ್ನ ಇಟ್ಕೊಂಡಿದ್ದೀವಿ. ಇನ್ನು ವಾಶ್ರೂಮ್ ಇದೇನಂತ ನೋಡ್ತಾ ಇದ್ದೀರಾ, ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಚಗುಸಿ. ಆ್ಯಕ್ಚುಲಿ ಇದು ಚಗುಸಿರೋ ರೂಮ್ನೇ ಬೇಕು ಅಂತ ನೋಡಿ ಒಂದು ದಿನ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅಂತ ಇವತ್ತಿನ ಡೇಟಿಗೆ ಬುಕ್ ಮಾಡಿರೋದು ನಮ್ಮ ಕುಳ್ಳಿ. ಚಗುಸಿರೋ ರೂಮೇ ಬೇಕು ಅಂದ್ಬಿಟ್ಟು. ಇನ್ನು ವೆಸ್ಟರ್ನ್ ಕಮೋಡ್ ಇದೆ. ವಾಶ್ರೂಮ್ ತುಂಬ ನೀಟಾಗಿ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಬೆಳಗ್ಗೆಗೆ ಅಂತ ಟೂತ್ ಬ್ರಷ್ಷು, ಟೂತ್ ಪೇಸ್ಟು, ಸೋಪು, ಶಾಂಪೂ ಸಮೇತ ಹಾಂಗ್ಸು ಅವ್ರಿಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಂಗ್ಸು ಅವರೇ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಪ್ರತಿಯೊಂದನ್ನು ತುಂಬ ನೀಟಾಗಿ ಎಲ್ಲದೂ ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನೋಡಿ, ಟೂತ್ ಬ್ರಷ್ಷು, ಪೇಸ್ಟು, ಸೋಪು, ಹಾಗೆ ಶಾಂಪೂ ಕೂಡ. ಫೈನಲ್ ಆಗಿ ರೂಮ್ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಫುಡ್ ಕಡೆ ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿದೆ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್.
ಮಗಳೇ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಜಶು ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಓಯ್ ಹೆಲಿಕಾಪ್ಟರ್ ಜಶು. ಸೊ ನೋಡಿದ್ರಲ್ಲ ರೂಮ್ ಎಲ್ಲ ಹೇಗಿದೆ ಅಂತ. ಇನ್ನು ಔಟ್ಸೈಡ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಔಟ್ಸೈಡು ತುಂಬ ಗ್ರೀನರಿ ಆಗಿರೋ ನೇಚರ್ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ನೋಡಿದ್ರೆ ಸಕಲೇಶ್ಪುರ ತಣ್ಣಗಿರುತ್ತೆ ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಫ್ರೆಶ್ ಅಪ್ ಆಗಿ ಇವಾಗ ಲಂಚಿಗೆ ಹೋಗ್ತಾ ಇದ್ದೀವಿ. ಅಪ್ಪ ಮಗಳು ಫುಲ್ಲು ಜಾಲಿ ಜಾಲಿ, ಟೈಮೇ ಕೊಡಂಗಿಲ್ಲ ನನಗೆ. ಪ್ಲ್ಯಾನ್ ಮಾಡಿ ಕರ್ಕೊಬಂದಿದ್ದು ನಾನು, ನನ್ನ ಜೊತೆನೇ ಮಾತಾಡ್ತಿಲ್ಲ, ಬರೀ ಅವ್ರ ಮಗಳು ಹಿಡ್ಕೊಂಡು ಫುಲ್ಲು ಖುಷಿ ಅಪ್ಪಂಗೆ. ನೋಡಿ ಇದೆಲ್ಲ ನೈಟ್ ಟೈಮ್ ಸಿಟ್ಟಿಂಗ್ ಜೊತೆಗೆ ಫೈರ್ ಕ್ಯಾಂಪು ಮಸ್ತಾಗಿರುತ್ತೆ. ಬನ್ನಿ, ಹೊಟ್ಟೆ ಎಸಿತಾ ಇದೆ, ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ. ಬ್ರೇಕ್ಫಾಸ್ಟ್ ಹೇಗಿದೆ ಅಂತಲೂ ನೋಡೋಣ. ಇದೆಲ್ಲ ಎತ್ಕೊಂಡು ನಾನು ಬಂದರೆ ಅವ್ರು ಅಲಾರ್ಸ್ಕೊಂಡು ಅವ್ರ ಮಗಳನ್ನ ಎತ್ಕೊಂಡು ಹೋಗ್ತವ್ರೆ. ಎಷ್ಟೊತ್ತು ಮಾಡ್ತೀವಿ, ಗಂಟೆ ಮಾಡ್ತೀವಿ ಬರೋಕ್ಕೆ ಅಂತೆ. ನಾನು ಬೆಳಗ್ಗೆ ಬೇಗ ಹೋಗ್ಬೇಕು ಅಂತ ಅಂದ್ಬಿಟ್ಟು ಟೈಮಿಂಗ್ಸ್ ಹೇಳಿದ್ರೆ ಮಾರ್ನಿಂಗ್ 11 ಅಷ್ಟೊತ್ತಲ್ಲಿ ರೀಚ್ ಆಗಬೇಕು ಅಂತ ಅಂದಿದ್ರೆ ಇವರು 1 o'clock ಕರ್ಕೊಬಂದ್ಬಿಟ್ಟು ಇವಾಗ ಸ್ಟೈಲಾಗಿ ನನ್ನ ಲೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಅದು ನೀವೇ ಹೇಳಬೇಕು ಸರ್. ಇದೇ ನೋಡಿ ಫುಲ್ ಡೈನಿಂಗ್ ಹಾಲು. ಇಲ್ಲಿ ವೆಜ್ಜು ನಾನ್ ವೆಜ್ ಎಲ್ಲ ಸಪ್ರೇಟಾಗಿ ಅವರೇ ಅರೇಂಜ್ ಮಾಡಿ ಬಿಟ್ಟಿರ್ತಾರೆ. ನಮ್ಗೆ ಯಾವ್ದು ಬೇಕೋ ನಾವೇ ಹಾಕೊಂಡು ತಿನ್ನೋದಷ್ಟೇ. ಈ ಸೈಡ್ ವೆಜ್ಜು, ಆ ಸೈಡ್ ಫುಲ್ ನಾನ್ ವೆಜ್ ಇರುತ್ತೆ. ನಮ್ಗೆ ಯಾವ್ದು ಬೇಕಾದರೂ ಹಾಕೊಂಡು ತಿನ್ಬೋದು. ಇನ್ನು ಊಟ ತಿಂಡಿ ಮಾಡಬೇಕಾದ್ರೆ ನಮಗೂ ಹಿಂಸೆ ಆಗಬಾರ್ದು, ನನ್ನ ಮಗಳಿಗೂ ಹಿಂಸೆ ಆಗಬಾರ್ದು ಅಂತ ನನ್ನ ಮಗಳಿಗೆ ಅಂತ ಬೌನ್ಸರ್ ತಂದಿದ್ದೀವಿ, ಅದ್ರಲ್ಲಿ ಕೂತಿದ್ದಾರೆ. ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಮಗಳು ಯಾಕೆ ಅಳ್ತಾ ಇದ್ಲು ಜನ ನೋಡಿ ಅನಿಸುತ್ತೆ. ಅಲ್ಲಿರೋರೆ ಪಾಪ ಬಂದು ಸರ್ ನೀವು ಊಟ ಮಾಡಿ ನಾವು ಮಾತಾಡಿಸ್ತೀವಿ ಅಂತ ಮಕ್ಕಳನ್ನ ಆಟಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಕೊನೆಗೆ ಊಟನ ಮುಗಿಸಿ ನಾವು ಆಚೆ ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಮೇಡಮ್ ಅವ್ರು ಹಿಂದ್ಗಡೆ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಬೈಕೋತಾ ಇದ್ದಾರೋ ಏನೋ ನನ್ನ. ಬರ್ಡೇ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ರೆ ನನ್ನ ಲಗೇಜ್ ಗರ್ಲ್ ಮಾಡಿಬಿಟ್ಟು ಅವ್ರವ್ರ ಮಗಳ ಜೊತೆ ಫುಲ್ಲು ಸುತ್ತೋರೆ. ಇದೇ ನೋಡಿ ಇಲ್ಲಿನ ಸ್ವಿಮ್ಮಿಂಗ್ ಪೂಲ್ ತುಂಬ ನೀಟ್ ಆ್ಯಂಡ್ ಹೈಜೆನಿಕ್ ಆಗಿ ಮೈಂಟೈನ್ ಮಾಡಿದ್ದಾರೆ. ಯಾವುದೇ ಬ್ಲೀಚಿಂಗ್ ಪೌಡ್ರ್ ಹಾಕಿಲ್ಲ ನೀರಿಗೆ. ತುಂಬ ನೀಟಾಗಿದೆ ನೀರೆಲ್ಲ ನೋಡೋದಕ್ಕೆ. ಈ ಬಿಸಿಲಲ್ಲಿ ನೀರಲ್ಲಿ ಆಟಾಡ್ತಾ ಇದ್ರೆ ಸರ್ರು ಫುಲ್ಲು ರೆಡಿ ಆಗೋರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕೆ, ಎಂಜಾಯ್ ಮಾಡೋಕ್ಕೆ. ಹೆಲಿಕಾಪ್ಟರ್ ಯಾವ್ದು ಮಮ್ಮಿ ಅಂತ ಹೇಳ್ಕೊಡ್ತೀಯಾ? ನನ್ನ ಮಗಳು ಎಷ್ಟೇ ಹಳ್ಳಿ ಬೇಜಾರಾಗಲಿ ಜಸ್ಟ್ ಒಂದ್ಸಲಿ ಈ ಥರ ಹೆಲಿಕಾಪ್ಟರ್ ಅಂತ ಆಟ ಆಡಿಸಿದ್ರೆ ಫುಲ್ ಖುಷಿಯಾಗಿ ಹೋಗ್ತಾಳೆ. ಜಶು ಏನ್ ನೋಡ್ತಿದ್ಯಮ್ಮ? ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ದಾರೆ. ಹೋಗ್ರಿ ಜಶು, ಓನ್ ನೋಡ್ತಿದ್ದೆ ಮಗನೇ. ಜಶು, ನನ್ನ ಗಂಡ ಇಂಟ್ರೋವರ್ಟ್ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಇಂಟ್ರೋವರ್ಟ್ ಅಂತ ಗೊತ್ತಿಲ್ಲ. ಇಲ್ಲಿ ಇವರೆಲ್ಲ ಸ್ವಿಮ್ ಮಾಡ್ತವ್ರೆ ಅಂತ ಅಂದ್ಬಿಟ್ಟು ಈ ಹುಡುಗ ಸ್ವಿಮ್ಮಿಂಗ್ ಪೂಲ್ಗೆ ಇಳಿತಾನೇ ಇಲ್ಲ. ನೋಡ್ತಾ ಇದ್ದೀನಿ. ರಂಗೋತಿತ್ತು ನೋಡು. 1.5 hour ವೇಟ್ ಮಾಡಿ ಕೊನೆಗೆ ಇಳಿತೀನಿ ಅಂತ ಹೋಗೋರೆ ಪರವಾಗಿಲ್ಲ ಇಳಿತಿದ್ದಾರೆ. ವಾ ಅಯ್ಯೋ ರಾಮ. ಎಲ್ಲರ ಲೈಫಲ್ಲೂ ಹಸ್ಬೆಂಡ್ ವೈಫ್ ಫೋಟೋಗ್ರಾಫರ್ ಆದರೆ ನನ್ನ ಲೈಫಲ್ಲಿ ಉಲ್ಟಾ, ನಾನೇ ನನ್ನ ಹಸ್ಬೆಂಡ್ಗೆ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ಸ್ವಿಮ್ ಮಾಡಿ ಬರೋಷ್ಟೊತ್ತಿಗೆ ಮಗಳು ಮಲ್ಕೊಂಡಿದ್ಲು. ಅಲ್ಲಿಗೆ ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ತಂದುಕೊಟ್ರು. ಸೊ ಅದನ್ನೆಲ್ಲ ತಿನ್ಕೊಂಡು ಮಗಳ ಹತ್ರನೇ ಕೂತಿದ್ವಿ. ನೆಕ್ಸ್ಟ್ ಇಲ್ಲಿಂದ ರೂಮ್ ಕಡೆ ಹೊರಟು ರೂಮಲ್ಲಿ ಚಗ್ಗೂಸಿ ಬಾತ್ ಮಾಡಬೇಕು ಅಂತ ನಮ್ಮ ಮೇಡಮ್ ಅವ್ರು ಮೊದಲೇ ರೂಮ್ ಬುಕ್ ಮಾಡಿದರು ಚಗ್ಗೂಸಿಗೋಸ್ಕರನೇ. ಸೊ ಟ್ರೈ ಮಾಡೋಣ ಬನ್ನಿ. ಒಳಗಡೆ ನೀರು ಫೋರ್ಸಲ್ಲಿ ಬರ್ತಾ ಇರುತ್ತೆ. ಸೊ ನಮಗೆ ಬಾಡಿ ಎಲ್ಲ ಫುಲ್ ಮಸಾಜ್ ಆಗದ ರೀತಿಲಿ ಆಗ್ತಾ ಇರುತ್ತೆ. ಜೊತೆಗೆ ಒಂದು ಕಡೆ ಚಕ್ಕುಗುಲಿ ಕೊಟ್ಟ ರೀತಿಯೂ ಆಗುತ್ತೆ.
ಸೊ ಬಾತಿಂಗ್ ಎಲ್ಲ ಆಯಿತು, ಆಚೆ ಹೋಗಿ ಏನು ನಡೀತಾ ಇದೆ ಅಂತ ನೋಡೋಣ ಬನ್ನಿ. ನಾವು ಆಚೆ ಬರೋಷ್ಟರಲ್ಲಿ ಫೈರ್ ಕ್ಯಾಂಪು ಎಂಜಾಯ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಲೆಟ್ಸ್ ಎಂಜಾಯ್. ಹಾಯ್ ಅಂಕಲ್. ನಾನು ಇವತ್ತೇ ಜಶಕ್ಕೆ ಹೇಳ್ಕೊಡ್ತಿದ್ನಲ್ಲ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ನಾವು ಡೈನಿಂಗ್ ಹಾಲ್ ಕಡೆ ಡೈನಿಂಗ್ ಹಾಲಲ್ಲಿ ಇವಾಗ ನಮ್ಮ ಮೇಡಮ್ ಅವರು ವೆಜ್ ಕಡೆ, ನಾನು ನಾನ್ ವೆಜ್ ಕಡೆ. ಸೊ ನನ್ನ ಮಗಳನ್ನ ಅಲ್ಲಿನ ವರ್ಕರ್ಸು ತುಂಬ ಇಷ್ಟಪಟ್ಟು ಆಟ ಆಡಿಸ್ತಾಯಿದ್ರು, ಕ್ಯೂಟ್ ಆಗಿದ್ದಾಳೆ ಅಂತ. ಇನ್ನೊಂದು ಕಡೆ ನಮ್ಮವರು ಯಾವುದೋ ಸೋಪ್ ಸಿಕ್ತು ಅಂತ, ಸಿಕ್ಕಿದ್ದೆ ಚಾನ್ಸು ಅಂತ ಸೋಪ್ ಕುಡಿತಾ ಕೂತಿದ್ದಾರೆ. ಊಟ ಮಾಡಿ ಆಚೆ ಬಂದ ಮೇಲೆ ನಮಗೆ ಅಂತಲೇ ಸಪ್ರೇಟಾಗಿ ಫೈರ್ ಕ್ಯಾಂಪ್ ರೆಡಿ ಮಾಡಿಕೊಟ್ರು. ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಅಲ್ಲಿಂದ ಮೇಡಮ್ ಅವ್ರನ್ನ ರೂಮಿಗೆ ಬಿಟ್ಟು ನಾನು ಒಬ್ಬನೇ ಆಚೆ ಬಂದೆ. ಫೈನಲಿ ನೈಟ್ ಊಟ ಎಲ್ಲ ಮುಗೀತು. ಇವಾಗ ಏನಿದ್ರು ರೂಮ್ಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ ಬಾಕಿ. ಇನ್ನೇನಿದ್ರು ಮಾರ್ನಿಂಗು ಒಂದು ಮಿನಿ ಟ್ರೆಕ್ಕಿಂಗ್ ಇದೆ, ಹೇಗಿರುತ್ತೆ ನೋಡೋಣ. ಬೆಳಗ್ಗೆನೇ ಎದ್ದು ಸಫಾರಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಮೇಡಮ್ ಅವ್ರು ರೆಡಿ ಆಗಿದ್ದಾರೆ, ಪಾಪು ರೆಡಿ ಮಾಡ್ತಾ ಇದ್ದಾರೆ. ಮಾರ್ನಿಂಗ್ ವ್ಯೂ ನೋಡಿ ಗಾಯ್ಸ್, ಏನು ಸಖತ್ತಾಗಿದೆ. ಕ್ಲೈಮೇಟ್ ಅಂತೂ ಅಲ್ಟಿಮೇಟ್ ಆಗಿದೆ ಇಲ್ಲಿ. ರೆಡಿ ಆಗಿದ್ದಾಯಿತು. ಸೊ ಸಫಾರಿಗೆ ಅಂತ ಹೊರಟಿದ್ದೀವಿ, ನಾನು ನಮ್ಮ ಕುಳ್ಳಿ ಮತ್ತು ನನ್ನ ಮಗಳು. ಬನ್ನಿ ನೋಡೋಣ. ಸೊ ನಮ್ಮ ರೆಸಾರ್ಟಿಂದ ಅವ್ರದ್ದೇ ಆದ ಒಂದು ಬುಲೆರೋ ವೆಹಿಕಲ್ಸಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಪ್ಲೇಸಸ್ನ ತೋರಿಸ್ತಾರೆ. ನಮ್ಮನ್ನು ಫಸ್ಟ್ ಕರ್ಕೊಂಬಂದಿದ್ದೆ ಒಂದು ವ್ಯೂ ಪಾಯಿಂಟಿಗೆ. ಇಲ್ಲಿಂದ ಒಂದು 200 ಮೀಟರ್ಸ್ ನಡಿಬೇಕು, ಮೇಲ್ಗಡೆ ಹೋಗಬೇಕು. ಬನ್ನಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡೋಣ. ನಾನು ನನ್ನ ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈ ಕೋಲ್ಡ್ ಕ್ಲೈಮೇಟು ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಇದೇ ನೋಡಿ ವ್ಯೂ ಪಾಯಿಂಟ್. ನೋಡಿ ಏನು ಸಖತ್ತಾಗಿದೆ ಕ್ಲೈಮೇಟು, ವೆದರು, ಮಾರ್ನಿಂಗ್ ಟೈಮ್. ಹಬ್ಬಬ್ಬಾ, ಸ್ವರ್ಗನೇ ಸಿಕ್ದಂಗಿರುತ್ತೆ. ನೆಕ್ಸ್ಟು ಅಲ್ಲಿಂದ ಈ ಆಫ್ ರೋಡಲ್ಲಿ ನಮ್ಮನ್ನ ಒಂದು ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಆ ಶೂಟಿಂಗ್ ಸ್ಪಾಟ್ ಯಾವುದು, ಹೇಗಿದೆ ಅಂತ ನೋಡೋಣ. ಅಲ್ಲ ಈ ರೋಡಲ್ಲಿ ಹತ್ತಿಸ್ತೀರ ಗಾಡಿನ? ನಮ್ಮ ಮೇಡಮ್ ಅವರು ಅಷ್ಟು ದೂರ ನಡೆಯೋದಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಬರಲಿಲ್ಲ, ಅವ್ರ ಗಾಡಿಯಲ್ಲೇ ಕುತ್ಕೊಂಡ್ರು. ಸೊ ನಾನು ಒಬ್ಬನೇ ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಮೇಲ್ಗಡೆ ವ್ಯೂ ಯಾವುದಿದೆ, ಯಾವ ಶೂಟಿಂಗ್ ಸ್ಪಾಟ್ ಅಂತ ಒಂದ್ಸಲಿ ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಆ ಶೂಟಿಂಗ್ ಸ್ಪಾಟು. ಇಲ್ಲಿ ನಮ್ಮ ಯಶ್ ಅವರ ಅಭಿನಯದ ಗಜಕೇಸರಿ ಚಿತ್ರನ ಶೂಟ್ ಮಾಡಿದ್ದಾರೆ. ಸೊ ಯಾವ ಸೀನ್ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬರೀ ಗಜಕೇಸರಿ ಮಾತ್ರನೇ ಅಲ್ಲ, ಈ ಜಾಗದಲ್ಲಿ ತುಂಬಾ ಫಿಲಮ್ಸ್ನ ಶೂಟ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಆ ಹೆಸರನ್ನ ನಮಗೂ ಕಮೆಂಟ್ ಮಾಡಿ ತಿಳಿಸಿ. ನಾವೇ ಹೈಟಲ್ಲಿದ್ದೀವಿ ಅನ್ಕೊಂಡ್ರೆ ಅಲ್ಲಿ ನೋಡಿ ನಮಗಿನ್ನ ಹೈಟಲ್ಲಿ ಹೋಗಿ ಅಲ್ಲಿಂದ ಟ್ರೆಕ್ಕಿಂಗ್ ಹೋಗಿದ್ದಾರೆ. ತುಂಬ ಹೈಟಲ್ಲಿದ್ದಾರೆ ಅವರು. ಯಪ್ಪ, ಭಯ ಆಗುತ್ತೆ ನೋಡೋದಕ್ಕೇ, ಬಟ್ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಇದೊಂದು ಶೂಟಿಂಗ್ ಸ್ಪಾಟ್ ಮಾತ್ರನೇ ಅಲ್ಲ, ಜೊತೆಗೆ ವ್ಯೂ ಪಾಯಿಂಟ್ ಕೂಡ ಆಗಿರುತ್ತೆ. ಈ ಶೂಟಿಂಗ್ ಸ್ಪಾಟ್ನೆಲ್ಲ ನೋಡಿದ್ದಾಯಿತು. ನೆಕ್ಸ್ಟ್ ಅಲ್ಲಿಂದ ನಾವು ಒಂದು ವಾಟರ್ ಫಾಲ್ಸ್ ಕಡೆ ಹೊರಟ್ವಿ. ಇದೇ ನೋಡಿ ಆ ವಾಟರ್ ಫಾಲ್ಸ್. ಈ ವಾಟರ್ ಫಾಲ್ಸ್ ನೇಮು ಎಷ್ಟು ಜನ ಗೊತ್ತಿದೆ, ನನಗಂತೂ ಗೊತ್ತಿಲ್ಲ ನೇಮೇನು ಅಂತ. ನಿಮಗೇನಾದರೂ ಗೊತ್ತಿದ್ರೆ ತಿಳಿಸಿ ನೋಡೋಣ. ವಾಟರ್ ಫಾಲ್ಸ್ನಲ್ಲಿ ನಾವು ಕೆಳಗಡೆ ಹೋಗಿ ಇಳಿಯೋವಂಥ ಸಾಹಸ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಮಗಳು ಜೊತೆಗಿದ್ದಾಳೆ. ಯಾಕೆ ಅವ್ರ ಸೇಫ್ಟಿ ನನಗೆ ಮೊದಲು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದನೇ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಮಳೆಗಾಲದಲ್ಲಿ ನೋಡೋಕ್ಕಾದ್ರೆ ಇಲ್ಲಿ ತುಂಬ ನೀರು ಹರಿಯುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ಸಮ್ಮರ್ ಟೈಮ್ ಆಗಿರೋದ್ರಿಂದ ಇನ್ನೂ ನೀರು ಕಮ್ಮಿ ಇದೆ. ಸೊ ಈ 3 ಪ್ಲೇಸಸ್ನ ಇವರು ತೋರಿಸಿದ್ರು. ಇಲ್ಲಿಂದ ಸೀದಾ ಫೈನಲಿ ನಾವು ಚೆಕ್ಔಟ್ ಮಾಡೋ ಟೈಮ್ ಬಂತು. ಸೊ ಚೆಕ್ಔಟ್ ಮಾಡಿದ್ದು ಕೂಡ ಆಯಿತು. ರೂಮೆಲ್ಲ ಖಾಲಿ ಮಾಡಿ ಕೀ ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಇನ್ನೇನು ಇಲ್ಲಿಂದ ನಾವು ಹೊರಡ್ತಾ ಇದ್ವಿ. ಚೆನ್ನಾಗಿತ್ತು ತುಂಬಾ. ಇಲ್ಲಿ ಎಂಜಾಯ್ಡ್ ಇಟ್. ನಾನು ಇಲ್ಲಿ ತನಕ ಯಾವುದೇ ರೆಸಾರ್ಟ್ಗೆ ಹೋಗಿ ಸ್ಟೇ ಆಗಿರಲಿಲ್ಲ. ನನಗೆ ಇದು ರೆಸಾರ್ಟ್ನ ಮೊದಲ ಅನುಭವ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿಂದ ನಾವು ಡ್ರೈವ್ ಮಾಡಿಕೊಂಡು ಸೀದಾ ಹೊರಟ್ವಿ.
ನನ್ನ ಮಗಳು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ಲು. ಫೈನಲಿ ಹಾಸನ್ ರೀಚ್ ಆದ್ವಿ. ನನ್ನ ಮೇಡಮ್ ಅವರು ತುಂಬ ದಿನದಿಂದ ಪೋಲಾರ್ ಬೇರ್ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ರು. ಫೈನಲಿ ಹಾಸನಲ್ಲಿರೋ ಪೋಲಾರ್ ಬೇರ್ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಏನು ಮಾಡ್ತಾರೆ ನೋಡೋಣ. ನೋಡಿದ್ರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ನನಗೇನೆ ಮತ್ತೆ ಒಂದು ಕೇಕ್ ತಗೊಂಬಂದು ಸೆಲೆಬ್ರೇಷನ್ ಮಾಡಿಸೋದಕ್ಕೆ ಅಂತ ಕರ್ಕೊಂಬಂದಿದ್ದಾರೆ. ನನಗೆ ಗೊತ್ತಿಲ್ಲ ನೋಡಿ. ಫೈನಲ್ ಆಗಿ ನಮ್ಮ ಕುಳ್ಳಿ ಈ ಜಾಗದಲ್ಲೂ ಒಂದು ಟ್ವಿಸ್ಟ್ ಕೊಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ, ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಪೋಲಾರ್ ಬೇರಿಗೆ ನಾನು ಬಂದಿರೋದೇ ಫಸ್ಟ್ ಟೈಮು, ಅದರಲ್ಲೂ ಈ ಜಾಗದಲ್ಲಿ ನಾನು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅಂದರೆ ಗ್ರೇಟ್. ನೀನೇ ತಿನ್ನ ಹೆಂಗೈತೆ. ಫೈನಲಿ ನಮ್ಮ ಈ ಒಂದು ವ್ಲಾಗ್ನ ಮುಗಿಸೋ ಸಮಯ ಬಂದೇ ಬಿಡ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ, ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಬರ್ತಾ ಇರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.